ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ಅಡಿಕೆಯಲ್ಲಿ ತೇವಾಂಶ ಉಳಿಸ್ಕೊಳ್ಳೋದು ಹೇಗೆ ಮತ್ತು ಈಗ ಬದಲಾಗ್ತಿರೋಂಥ ಹವಾಮಾನದಲ್ಲಿ ಅಡಿಕೆನ ನಾವು ಹೇಗೆ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತಾ ಹೋಗೋಣ. ಇವತ್ತು ಅಡಿಕೆ ಪ್ರದೇಶ ಶೇಕಡ 15 ಡಿಗ್ರಿ ಸೆಲ್ಸಿಯಸ್ನಿಂದ 36 ಡಿಗ್ರಿ ಸೆಲ್ಸಿಯಸ್ ತನಕ ಇರೋ ವಾತಾವರಣದಲ್ಲಿ ಅಡಿಕೆನ ಬೆಳಿಬೋದು. ಅಲ್ಲಿ ಸುರಕ್ಷಿತವಾಗಿರುತ್ತೆ. ಅದು ಬಿಟ್ಟರೆ ಇನ್ನು 15ಕ್ಕಿಂತ ಒಳಗೆ ಬಂದ್ರೂ ಕಷ್ಟ, 36ಕ್ಕಿಂತ ಮೇಲೆ ಹೋದ್ರೂ ಕಷ್ಟ. ಇಂಥ ಪರಿಸ್ಥಿತಿನಲ್ಲಿ ನಾವು ಈ ದಿನಮಾನದಲ್ಲಿ ಅಡಿಕೆನ ಹೇಗೆ ಉಳಿಸ್ಕೋಬೇಕು? ಯಾಕೆಂತಂದರೆ ಇವತ್ತು ಬಯಲುಸೀಮೆನಲ್ಲಿ ವಾತಾವರಣ ಇವತ್ತು ಎಷ್ಟಿದೆ ಅಂತಂದರೆ ಶೇಕಡ 39-40 ತನಕ ಹೋಗಿದೆ. ಏಪ್ರಿಲು 20-25 ಈ ವೇಳೆಗೆ. ಮುಂದೆ ಇದು ಮೇ ಹೊತ್ತಿಗೆ ಇದು ಹೆಚ್ಚು ಕಡಿಮೆಗೆ 40-42 ಡಿಗ್ರಿ ಹೋಗ್ಬೋದು ಅಂತೇಳಿ ಹವಾಮಾನ ವರದಿ ಹೇಳ್ತಾ ಇದೆ. ಇದು ಇಷ್ಟ ಆದರೆ ಮಲೆನಾಡಲ್ಲಿ ಈ ಕಾಲಮಾನದಲ್ಲಿ ಏಪ್ರಿಲು ಮತ್ತು ಮೇ ಮ್ಯಾಕ್ಸಿಮಮ್ ಬಿಸಿಲು ಬರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಅಂದರೆ 32 ಇರೋದು. ಈಗೇನಾಗಿದೆ ಅಂದರೆ ಈಗಲೇ 33, 34, 35ಕ್ಕೆ ಬಂದಿದೆ. ಇಂಥ ಕಾಲಮಾನದಲ್ಲಿ ಇವತ್ತು ಅಡಿಕೆ ಬೆಳೆನ ಹೇಗೆ ಉಳಿಸ್ಕೋಬೇಕು? ಯಾಕೆಂದರೆ ಇವತ್ತು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ, ನೈಟ್ರೋಜನ್ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮತ್ತು ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗಿರೋದ್ರಿಂದ ತೇವಾಂಶ ಬೇಗ ನೀರು ಹಾವಿ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ತೇವಾಂಶ ನಾವು ಉಳಿಸೋದೇ ಇಲ್ಲ, ಈ ತಾಪಮಾನ ಉಳಿಸೋದೇ ಇಲ್ಲ. ಇದನ್ನು ಬೇಗ ಡ್ರೈ ಆಗ್ತಾ ಹೋಗುತ್ತೆ. ಕೆಳಗಡೆ ಭೂಮಿನಲ್ಲೂ ಡ್ರೈ ಆಗುತ್ತೆ, ವಾತಾವರಣದಲ್ಲೂ ತೇವಾಂಶ ಇರಲ್ಲ. ಅತಿ ಹೆಚ್ಚು ತೇವಾಂಶ ಆದಾಗ ಈ ಸಂದರ್ಭದಲ್ಲಿ ಹಳ್ಳು ಉದುರೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದನ ಇದೇ ತಾನೇ ಈಗ ಹೂ ಕಚ್ಚಿ ಹಳ್ಳು ಕಚ್ಚಿರುತ್ತೆ, ಹಳ್ಳು ಈಗ ಕಾಯಿ ಕಚ್ಚಿರುತ್ತೆ. ಇಂಥ ಸಂದರ್ಭದಲ್ಲಿ ತಾಪಮಾನ ಜಾಸ್ತಿ ಆಯಿತು ಅಂತಂದರೆ ಸಹಜವಾಗಿ ಹಳ್ಳು ಉದುರ್ತಾ ಹೋಗ್ತವೆ. ಇದನ್ನು ತಪ್ಪಿಸ್ಬೇಕು ಅಂತಂದ್ರೆ ನಾವೇನು ಮಾಡಬೇಕು? ನೈಸರ್ಗಿಕವಾಗಿ ನಾವು, ಯಾಕೆಂತಂದರೆ ಇವತ್ತು ರಾಸಾಯನಿಕ ಕೃಷಿಯಿಂದನ ಯಾವುದೇ ಪರಿಹಾರ ಇಲ್ಲ. ಯಾಕೆಂತಂದರೆ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಭೂಮಿನಲ್ಲಿ ತೇವಾಂಶ ಇಲ್ಲ, ಮತ್ತು ಮುಚ್ಚಿಗೆ ಇಲ್ಲ, ಬೆತ್ತಲು ಮಾಡಿದ್ದೀವಿ. ಹಾಗಾಗಿ ಬಿಸಿಲಿಗೆ ಮಣ್ಣು ಕಾಯೋದ್ರಿಂದ ಮಣ್ಣಲ್ಲಿದ್ದಂಥ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಪೂರ್ಣ ಪ್ರಮಾಣದಲ್ಲಿ ಆವಿ ಆಗ್ತಾ ಹೋಗ್ತಾ ಇದೆ. ತೇವಾಂಶ ಮತ್ತು ಆರ್ಗ್ಯಾನಿಕ್ ಪ್ರಮಾಣ ಎರಡೂ, ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಎರಡೂ ಆವಿ ಆಗ್ತಾ ಹೋದು ಅಂತಂದರೆ ಮಣ್ಣು ಪರಿಪೂರ್ಣವಾಗಿ ಬರಡಾಗ್ತಾ ಹೋಗುತ್ತೆ. ನಂತರ ಮಣ್ಣಲ್ಲಿ ತೇವಾಂಶನೂ ಇರಲ್ಲ, ತೇವಾಂಶ ಹಿಡಿದಿಟ್ಕೊಳ್ಳೋಂಥ ಶಕ್ತಿನೂ ಮಣ್ಣಿಗಿಲ್ದಂಗೆ ಆಗುತ್ತೆ. ನೋಡಿ, ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲಿ ನಮ್ಮ ತೋಟದಲ್ಲಿ ಯಾವ ಥರದ ಕಳೆ ಬರುತ್ತೆ ಅದನ್ನು ಹಾಗೆ ಪರಿಪೂರ್ಣವಾಗಿ ಬಿಟ್ಬಿಡ್ಬೇಕು. ಅದನ್ನು ತೆಗಿಯೋಕ್ಕೆ ಹೋಗಬಾರ್ದು. ತೆಗಿದೇಗಿದ್ದಾಗ ಏನಾಗುತ್ತೆ ಅಂತಂದರೆ ಮಣ್ಣಲ್ಲಿರೋ ತೇವಾಂಶ ಆರದೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸಸ್ಯಗಳಿಗೆ ಬೇಕಾಗುವಷ್ಟು ತೇವಾಂಶ ಮಣ್ಣಲ್ಲಿರುತ್ತೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ವಾತಾವರಣದಲ್ಲಿರೋ ನೀರನ್ನು ಎಗೈನ್ ಮತ್ತೆ ವಾಪಸ್ ಭೂಮಿಗೆ ತಂದುಬಿಡುತ್ತೆ. ಈ ಕ್ರಿಯೆಗಳು ಕೊಟ್ಟು ತಗೊಳ್ಳೋಂಥ ಕ್ರಿಯೆ ನಡೀತಾ ಹೋಗೋದ್ರಿಂದ ನಮ್ಮ ಮಣ್ಣಲ್ಲಿ ಕನಿಷ್ಠ ತೇವಾಂಶ ಉಳಿಕೆ ಆಗುತ್ತೆ. ಇನ್ನು ಎರಡನೇದು, ನಾವೀಗ ಯಾಕೆಂತಂದ್ರೆ ಇವತ್ತು ನಮ್ಮ ಬೇಲಿ ಪಕ್ಕದಲ್ಲಿ ನಾವು ಹಿಂದೆಲ್ಲ ಬಿದಿರು, ಮಾವು ಮತ್ತಿನ್ನು ಹೊಂಗೆ ಈ ಥರದ ಮರಗಳನ್ನು ಬೆಳೆಸೋರು. ಈಗ ಬಾರ್ಡ್ರಲ್ಲಿ ಏನಾಗಿದೆ ಅಂತಂದ್ರೆ ಹಲಸು ಈ ಥರದ್ದನ್ನು ಬೆಳೆಸೋರು. ಈಗೇನಾಗಿದೆ ಅಂತಂದರೆ ಆ ಮರಗಳನ್ನೆಲ್ಲ ಪೂರ್ತಿ ಕಡ್ದು ಹಾಕಿ ಅಲ್ಲಿ ಪೂರ್ಣ ಬಯಲು ಮಾಡಿರೋದ್ರಿಂದ ವಾತಾವರಣದ ಬಿಸಿ ಗಾಳಿ ನಮ್ಮ ತೋಟಕ್ಕೆ ಬರುತ್ತೆ. ಮತ್ತು ಏನು ಬಾರ್ಡ್ರಲ್ಲಿದ್ದಂಥ ಮರಗಿಡಗಳು ಏನಿದ್ದು ಅವೆಲ್ಲವೂ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹಂತದಲ್ಲಿ ನೀರನ್ನು ಕೊಟ್ಟು ತಗೊಳ್ಳೋಂಥ ಕ್ರಿಯೆ ಮಾಡ್ತಾ ಇದ್ವಲ್ಲ, ಅವಾಗ ವಾತಾವರಣ ತಂಪಾಗಿರೋದು. ಆ ತಂಪಾದಂಥ ವಾತಾವರಣದಲ್ಲಿ ನಮಗೆ ಸಾಕಷ್ಟು ಪ್ರಮಾಣದ ತೇವಾಂಶ ಮಣ್ಣಲ್ಲಿ ಉಳಿಕೆ ಆಗ್ತಾ ಇತ್ತು. ಆಗ ಬೇಸಿಗೆನಲ್ಲಿ ಯಾವುದೇ ಥರದ ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ತೊಂದರೆ ಆಗ್ತಿರಲಿಲ್ಲ. ಈಗ ಅದು ಏನಾಗಿದೆ ಅಂತಂದರೆ ಈಗ ಮರಗಿಡಗಳನ್ನೆಲ್ಲ ನಾವು ಕಡಿದು ಹಾಳು ಮಾಡಿ ನಾವು ಬೇಲಿನೂ ಬೆತ್ತಲು ಮಾಡಿದ್ದೀವಿ. ಜೊತೆಯಲ್ಲಿ ಕೆಮಿಕಲ್ ಫಾರ್ಮಿಂಗ್ನಿಂದ ನಾವು ಭೂಮಿನೂ ಪೂರ್ಣ ಪ್ರಮಾಣದಲ್ಲಿ ಬೆತ್ತಲು ಮಾಡಿದ್ದೀವಿ. ಬೇಸಾಯ ಮಾಡಿ ಅಲ್ಲಿ ಯಾವುದೇ ಥರದ ಸಾವಯವ ವಸ್ತುಗಳು ಆ ಮಣ್ಣಿನ ಮೇಲೆ ಇಲ್ದಂಗೆ ಮಾಡಿರೋದ್ರಿಂದ ಇವತ್ತು ಸಹಜವಾಗಿ
ನಮಗೆ ತೇವಾಂಶದ ಕೊರತೆ ಕಂಡು ಬರುತ್ತೆ. ಇದು ಒಂದು ಹಂತ ಆಯಿತು. ಇನ್ನು ಎರಡನೇ ಹಂತ ನೀರಾವರಿ ವ್ಯವಸ್ಥೆ, ಆಯ್ ನೀರು ಕೊಡೋ ಅಂಥದ್ದು, ಯಾವಾಗಲೂ ಒಂದು ಸರಿ ನೀರು ಕೊಟ್ಬಿಟ್ಟು ಅದನ್ನು ಮತ್ತೆ ನಂತರ ಅದನ್ನು ಆರ ತನಕನ ಬಿಟ್ಟು ಮತ್ತೆ ನೀರು ಕೊಡೋ ಅಂಥದ್ದು, ಈ ಥರಕ್ಕಾಗೋದು. ಅದರಿಂದನೂ ಸಹ ಪರಿಪೂರ್ಣವಾದಂಥ ತೇವಾಂಶ ನಮ್ಮ ಮಣ್ಣಲ್ಲಿ ಉಳಿಯೋಕ್ಕೆ ಸಾಧ್ಯತೆ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ ನೀರಿನ ಕೊಡ ವ್ಯವಸ್ಥೆನೂ ಡ್ರಿಪ್ಪಲ್ಲೂ ಏನಾಗುತ್ತೆ ಅಂತಂದರೆ ನಾವು ಬಿಟ್ಟ ಜಾಗದಲ್ಲೇ ಅದು ನೆನಿತಾ ಹೋಗುತ್ತೆ, ಆಳಕ್ಕೆ ಹೋಗೋದ್ರಿಂದ ಅದ್ರ ಉಪಯೋಗ ಆಗಲ್ಲ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ ಮೇಲ್ಮಣ್ಣನ್ನು ನಾವು ಯಾವಾಗಲೂ ಸದಾ ತೇವಾಂಶ ಇರೋ ಥರದಲ್ಲಿ ನಾವು ನೋಡ್ಕೊಂಡಾಗ ಇದು ಸಾಧ್ಯವಾಗುತ್ತೆ. ಅದಕ್ಕೆ ಪರಿಹಾರ ಏನು ಅಂತಂದರೆ ನಾವು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡೋಂಥದ್ದು. ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದರೆ ನೋಡಿ, ಇಡೀ ತೋಟದ ಎಲ್ಲ ಮಣ್ಣು ಸಮಾನವಾಗಿ ನೆನೆಯುತ್ತೆ. ಸಮಾನವಾಗಿ ನೆನೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಎಲ್ಲ ಹುಲ್ಲು, ಕಳೆ, ಈ ಥರದ ಸಸ್ಯವರ್ಗ ಅಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಸಸ್ಯವರ್ಗ ಬೆಳೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ತೇವಾಂಶ, ಆಗಲೇ ಹೇಳಿದಂಗೆ ತೇವಾಂಶ ಉಳಿಕೆ ಆಗೋದಕ್ಕೆ ಅದು ಸಹಕಾರಿಯಾಗುತ್ತೆ. ಈಗ ಈ ಥರಕ್ಕೆ ನಾವು ಈ ಸ್ಪ್ರಿಂಕ್ಲರಲ್ಲಿ ನಾವೀಗೇನು ನೀರು ಕೊಡ್ತಾ ಇದ್ದೀವಿ, ಈ ಥರದ ನೀರನ್ನು ಕೊಡ್ತಾ ಇದ್ದರೆ ಅಲ್ಲಿ ತೇವಾಂಶ ಸದಾ ಉಳಿದು ಎಲ್ಲ ಕಡೆನೂ ಉಳಿಯುತ್ತೆ. ಆಮೇಲೆ ಹೆಚ್ಚು ನೀರು ಖರ್ಚಾಗಲ್ಲ. ಇದಕ್ಕೆ ಹೆಚ್ಚು ನೀರು ಖರ್ಚಾಗದೇ ಇರೋದ್ರಿಂದ ನಾವು ನೀರನ್ನು ಉಳಿಕೆ ಮಾಡ್ಬೋದು. ಆಮೇಲೆ ನಮ್ಮ ಭೂಮಿಯ ಎಲ್ಲ ಭಾಗದ ಮಣ್ಣನ್ನು ನೆನೆಸೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ವಾತಾವರಣದಲ್ಲಿ ತೇವಾಂಶ ಉಳಿಯುತ್ತೆ. ಆಮೇಲೆ ಟೆಂಪ್ರೇಚರು ಬೇರೆ ಭಾಗಕ್ಕಿಂತ ಈ ಭಾಗದಲ್ಲಿ ಇಂಥ ನೆಲಗಳಲ್ಲಿ ಕನಿಷ್ಠ ಒಂದು 2 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಳಿಕೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಡಿಮೆ ಆಗೋದ್ರಿಂದ ನಮಗೆ ಸಾಕಷ್ಟು ಅನುಕೂಲಗಳಾಗೋದ್ರಿಂದ ನಾವು ಈ ಥರದ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡ್ಕೊಂಡು ಒಂದಿಷ್ಟು ತೇವಾಂಶನ ಉಳಿಸೋ ಅಂಥ ಕೆಲಸ ಮಾಡಬೇಕು. ಜೊತೆಯಲ್ಲಿ ವಾತಾವರಣ ತಂಪಾಗಿರೋದಕ್ಕೆ ನಾವು ನೋಡ್ಕೋಬೇಕು. ಅದ್ರ ಜೊತೆಯಲ್ಲಿ ಮಣ್ಣಲ್ಲಿ ಈ ಥರದ ಕಳೆಗಳನ್ನ, ಈ ಥರ ಸಸ್ಯವರ್ಗಗಳನ್ನು ಹೆಚ್ಚು ಮಾಡ್ತಾ ಹೋಗೋದ್ರಿಂದ ನಮ್ಮ ಮಣ್ಣಲ್ಲೂ ತೇವಾಂಶ ಉಳಿಕೆ ಆಗುತ್ತೆ. ಆಮೇಲೆ ನಂತರ ಅದು ಬೆಳಿಗ್ಗೆ ಹೊತ್ತು ನೀವು ತೆಗೆದು ನೋಡಿ, ಎಂಥ ಬಿಸಿಲಿದ್ರೂ ಆ ಮುಚ್ಚಿಗೆ ಕೆಳಗಡೆ ತೇವಾಂಶ ಸದಾ ಇರುತ್ತೆ, ಅಲ್ಲಿ ಉಳಿಕೆ ಆಗಿರುತ್ತೆ. ಆ ಉಳಿಕೆ ಆಗಿರೋದ್ರಿಂದ ನಾವು ಏನು ಮಾಡ್ಬೋದು ಅಂತಂದರೆ, ಅಲ್ಲಿ ಮಣ್ಣು ವಾತಾವರಣದಲ್ಲಿ ತೇವಾಂಶ ಉಳಿಯುತ್ತೆ. ಹಾಗಾಗಿ ನಮ್ಮ ತೋಟದ ಸುತ್ತ ಒಂದು ಕ್ಲೈಮೇಟ್ ಏನು ಕ್ರಿಯೇಟ್ ಆಗಿರುತ್ತಲ್ಲ, ಆ ವಾತಾವರಣ ತಂಪಾಗಿರುತ್ತಲ್ಲ, ಆ ತಂಪಾಗಿರೋದ್ರಿಂದ ಇಡೀ ನಮ್ಮ ತೋಟದ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಆರೋಗ್ಯವಾಗಿರೋದಕ್ಕೂ ಅದರ ಫಲದಲ್ಲಿ ವ್ಯತ್ಯಾಸ ಆಗದಂಗೆ ಇರೋದಕ್ಕೆ ನೋಡ್ಕೊಳ್ಳೋದಕ್ಕೂ ಇದು ಅನುಕೂಲ ಆಗುತ್ತೆ. ಇವತ್ತು ಬಯಲುಸೀಮೆನಲ್ಲಿ ಬಹುತೇಕ ಬೆಳೆಗಾರರು ಮಣ್ಣನ್ನು ಪೂರ್ಣ ಬೆತ್ತಲೆ ಮಾಡಿದ್ದೀರಿ. ಆಮೇಲೆ ಸ್ಪ್ರಿಂಕ್ಲರಲ್ಲಿ ಕೊಡೋದ್ರ ಬದಲಿಗೆ ಡ್ರಿಪ್ಪಲ್ಲಿ ನೀರು ಕೊಡೋ ವ್ಯವಸ್ಥೆ ಮಾಡಿದ್ದೀರಿ. ಮತ್ತು ಇನ್ನು ಉಳಿದಂತೆ ಕೆಲವರೆಲ್ಲ ಆಯ್ ನೀರು ಹಾಯಿಸ್ತೀರಿ. ಹಾಗಾಗಿ ಅದು ಹಾಯಿಸೋದ್ರಿಂದ ದುಷ್ಪರಿಣಾಮ ಹೆಚ್ಚಾಗುತ್ತೆ. ಅದ್ರ ಬದಲಿಗೆ ನಾವು ಈ ವಾತಾವರಣ ಬಿಸಿ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ನಾವು ವಾತಾವರಣನ ತಂಪಾಗಿರೋದಕ್ಕೆ ನಾವು ಆದಷ್ಟು ಸ್ಪ್ರಿಂಕ್ಲರ್ ವ್ಯವಸ್ಥೆನಲ್ಲಿ ನೀರು ಕೊಟ್ಟು ನಮ್ಮ ಮಣ್ಣನ್ನು, ಎಲ್ಲ ಭಾಗದ ಮಣ್ಣನ್ನು ನೆನೆಸ್ತಾ ವಾತಾವರಣನ ತಂಪಾಗಿರೋದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದೆ. ಆದರೆ ಈ ಹಳ್ಳುದ್ರದೇ ಆಗಲಿ, ಆಮೇಲೆ ಒಂಬಾಳೆ ಒಣಗೋದಾಗಲಿ, ಈ ಥರದ ಕ್ರಿಯೆಗಳು ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಾವು ಮುಖ್ಯವಾಗಿ ನೋಡ್ಕೋಬೇಕಾಗಿರೋಂಥದ್ದು. ಇವತ್ತು ರಾಸಾಯನಿಕ ಕೃಷಿಯಿಂದ ಇದು ಕಷ್ಟವಾಗ್ಬೋದು. ಹಾಗಾಗಿ ನಾವು ಅನಿವಾರ್ಯವಾಗಿ ಮುಂದೆ ಕೃಷಿ ಉಳಿಬೇಕು ಅಂತಂದರೆ ನಾವು ನೈಸರ್ಗಿಕ ಕೃಷಿ ಕಡೆಗೆ ಮುಖ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣದಿಂದ ಇವತ್ತು ರೈತರು ತಮ್ಮಲ್ಲಿರೋಂಥ ನೀರನ್ನು ಹೇಗೆ ಸದ್ಬಳಕೆ ಮಾಡ್ಕೋಬೇಕು, ಮೈಕ್ರೋ ಸ್ಪ್ರಿಂಕ್ಲರು, ಈ ಥರದ 40 ಅಡಿಗೆ ಆರ ಅಂತ ನಾನೀಗೇನು ತೋರಿಸ್ತಾ ಇದ್ದೀನಿ, ಈ ಥರದ ಸ್ಪ್ರಿಂಕ್ಲರ್ ವ್ಯವಸ್ಥೆ, ಇದಕ್ಕಿಂತ ದೊಡ್ಡ ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆ ಮಾಡಬಾರ್ದು. ಕಾರಣ ಏನು ಅಂತಂದರೆ ಅದು ಹನಿ ದೊಡ್ಡದಾಗಿ ಬೀಳುತ್ತೆ. ದೊಡ್ಡದಾಗಿ ಬಿದ್ದಾಗ ನಮಗೆ ಅದು ತೊಂದರೆ ಆಗುತ್ತೆ. ಮತ್ತು ಆಮೇಲೆ ನೀರನ್ನು ಹೆಚ್ಚು ತಗೊಳುತ್ತದು. ಈ ಥರದ ಸ್ಪ್ರಿಂಕ್ಲರ್ಗಳು ನಾವು ಮಾಡಿದ್ದೆ ಆದರೆ ನೀರು ಕಡಿಮೆ ಬಳಕೆ ಆಗುತ್ತೆ. ಜೊತೆಯಲ್ಲಿ ಎಲ್ಲ ಭಾಗದಲ್ಲೂ ಮಳೆ ಹನಿ ನೀರು ಬಿದ್ದಂಗೆ ನೀರು ಬೀಳೋದ್ರಿಂದನ ಇಲ್ಲಿ ಸಮಾನವಾದಂಥ ತೇವಾಂಶ ಉಳಿಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಈ ಥರದ ವ್ಯವಸ್ಥೆನ ನಾವು ಮಾಡ್ಕೊಂಡ್ರೆ ಮುಂದಿನ ಬೇಸಿಗೆನಲ್ಲಿ, ಯಾಕೆಂತಂದರೆ ತಾಪಮಾನ ಇನ್ನೂ ಹೆಚ್ಚಾಗೋ ಅಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಇರೋದ್ರಿಂದ ನಾವು ಆದಷ್ಟು ಸಮ ಪ್ರಮಾಣದಲ್ಲಿ ನೀರನ್ನು ಕೊಡ್ತಾ ಭೂಮಿಯ, ನಮ್ಮ ತೋಟದ ಎಲ್ಲ ಮಣ್ಣನ್ನು ನೆನೆಸ್ತಾ
ಸದಾ ತೇವಾಂಶ ಇರೋ ಥರದಲ್ಲಿ ನಾವು ನೋಡ್ಕೊಂಡ್ರೆ ಇದು ಮುಂದಿನ ದಿನದಲ್ಲಿ ನಮ್ಮ ಅಡಿಕೆ ಫಸಲನ್ನ ಉಳಿಸ್ಬೋದು. ಅಥವಾ ತೋಟಗಾರಿಕಾ ಬೆಳೆಗಳು, ಅಡಿಕೆ ಒಂದು ಅಂತಲೇ ಅಲ್ಲ, ತೋಟಗಾರಿಕಾ ಬೆಳೆಗಳು ಎಲ್ಲ ಬೆಳೆಗಳ ಮೇಲೂ ಇದರ ದುಷ್ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ ನಾವು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಕೋಕೋ ಇರ್ಬೋದು, ಕಾಫಿ ಇರ್ಬೋದು, ಇವೆಲ್ಲವೂ ಸಹ ನಮಗೆ ತೇವಾಂಶ, ವಾತಾವರಣದಲ್ಲಿ ತೇವಾಂಶ ಎಷ್ಟಿರುತ್ತೆ ಅದ್ರ ಮೇಲೆ ಅದರ ಫಲ ಮತ್ತು ಅದರದ್ದು ಇಳುವರಿ ನಿರ್ಧಾರ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಮುಂದಿನ ದಿನದಲ್ಲಿ ಹೆಚ್ಚೆಚ್ಚು ತೇವಾಂಶನ ಉಳಿಸ್ತಾ, ಹೆಚ್ಚೆಚ್ಚು ಕಳೆನ ಉಳಿಸ್ತಾ, ಬೆಳೆಸ್ತಾ ನಮ್ಮ ತೋಟನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಮುಂದಾಗಬೇಕು ಅಂತ ಹೇಳ್ತಾ, ಇವತ್ತಿನ ನನ್ನ ವಾರದ ಮಾತನ್ನು ಈ ತೇವಾಂಶ ಬದಲಾವಣೆ ಆದಂಥ ಈ ವಾತಾವರಣದ ಸಂದರ್ಭದಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ಈ ಹೆಚ್ಚಾಗಂಥ ಸಂದರ್ಭದಲ್ಲಿ ನಾವು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ತೇವಾಂಶನ ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನನ್ನ ಅನುಭವನ ಹೇಳ್ತಾ ಬಂದಿದ್ದೀನಿ. ದಯವಿಟ್ಟು ನಿಮ್ಮೆಲ್ರಿಗೂ ಇದು ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಜೊತೆಯಲ್ಲಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂಥವರೆಲ್ಲ ಸಬ್ಸ್ಕ್ರೈಬರ್ ಆಗ್ತಾ ನಾವು ನೈಸರ್ಗಿಕ ಕೃಷಿ ರಥನ ಎಲ್ಲರೂ ಸೇರಿ ಮುಂದೆ ಎಳೆಯೋಣ ಅಂತ ಹೇಳ್ತಾ ಈ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.